ಹಾಸನದಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಆಗ್ರಹಿಸಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅದರಲ್ಲೂ ಎಸ್ಎಫ್ಐ ಸಂಘಟನೆಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ, ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಸ್ಎಫ್ಐ ಪ್ರತಿಭಟನೆ ಮಾಡ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯಲ್ಲಿ ಘೋಷಣೆಗಳನ್ನು ಕೂಗಲಾಗ್ತಾ ಇದೆ. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಅದ್ರ ಜೊತೆಗೆ ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದೆ ಈ ವಿಚಾರವಾಗಿ. ಹಾಸನದಲ್ಲಿ ನೀಟ್ ಪತ್ರಿಕೆಯ ಸೋರಿಕೆಯನ್ನ ವಿರೋಧಿಸಿ ಎಸ್ಎಫ್ಐ ಸಂಘಟನೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಾಸನದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಕೆಲವೊಂದಷ್ಟು ಬೇಡಿಕೆಗಳನ್ನ ಇಟ್ಟು ಕೇಂದ್ರ ಸರ್ಕಾರವನ್ನ ಖಂಡಿಸ್ತಾ ಇದ್ದಾರೆ. ಸರ್, ತಮ್ಮ ಹೆಸರೇನು ಮತ್ತೆ ತಮ್ಮ ಬೇಡಿಕೆಗಳೇ ನಿರಂತರ ಹೋರಾಟ? ಸರ್, ನನ್ನ ಹೆಸರು ರಮೇಶ್ ಅಂತ ಹೇಳಿ, ಹಾಸನ ಜಿಲ್ಲಾ ಕಾರ್ಯದರ್ಶಿ, ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ. ಸರ್, ಇವತ್ತು ನೀವೆಲ್ಲರೂ ಕೂಡ ನೋಡಿದಂಗೆ ನೀಟ್ ಹಗರಣ ಏನಾಯ್ತು ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಿದ್ವಿ ಸರ್. ಅದ್ರ ಜೊತೆಗೆ ಸೋನಮ್ ವಾಂಗ್ಚುಕ್ ಅವರು ಏನಿದ್ದಾರೆ, ಉಪವಾಸ ಸತ್ಯಾಗ್ರಹ, ನೀಟ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಸೋನಮ್ ವಾಂಗ್ಚುಕ್ ಅವರ ನಿರ್ಧಾರ ಆಗಿದೆ. ಅದ್ರ ಜೊತೆಗೆ ಬೇಡಿಕೆ ಕೂಡ ಅದೇ ಆಗಿದೆ. ಅದೊಂದೇ ಬೇಡಿಕೆ ಅಲ್ಲ, ಏನು ನೀಟ್ ಅಲ್ಲಿ ಏನು 20ಕ್ಕೂ ಹೆಚ್ಚು ಜನರು ಸತ್ತಿದ್ದಾರೆ, ಅವ್ರಿಗೆಲ್ಲರೂ ಕೂಡ ತಲಾ 1 ಕೋಟಿ ರೂಪಾಯಿ ಅವರಿಗೆ ಪರಿಹಾರಧನ ಕೊಡಬೇಕು ಅನ್ನೋಂಥದ್ದು ನಮ್ಮ ಬೇಡಿಕೆ ಆಗಿದೆ. ಅದ್ರ ಜೊತೆಗೆ ಇದ್ಯಾವುದೂ ಕೂಡ ಮಾಡಲ್ಲ ಅನ್ನೋಂಥದ್ದು ಕೇಂದ್ರ ಸರ್ಕಾರದ ನಿಲುವಾಗಿದೆ. ಕಳೆದ 1 ತಿಂಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ ಇಲ್ಲಿ ಜಂತರ್ ಮಂತರ್ ಅಲ್ಲಿ. ಆದ್ರೆ ಅವ್ರನ್ನ ಈ ಕೇಂದ್ರ ಸರ್ಕಾರ ಗೂಂಡಾಗಳನ್ನ ಕಲಿಸಿ ಅವ್ರನ್ನೆಲ್ಲ ಕಲ್ಲಲ್ಲಿ ಹೊಡೆಯುವಂತದ್ದು, ಅವ್ರ ಮೇಲೆ ನಿರಂತರವಾಗಿ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಕ್ಕಂಥದ್ದು ವಿದ್ಯಾರ್ಥಿ ವಿರೋಧಿ ನಡೆಯಾಗಿದೆ. ಇದ್ರ ವಿರುದ್ಧ ವಿಚಾರಕ್ಕೆ ಏನಾಗ್ಲೇ ನಾನು ನಿಮ್ಮ ಹತ್ರ ಕೇಳ್ದಾಗೆ, ಇದು ಏನು ನೇಪಾಳ ಹಾಗೆ ಇದ್ರ ಕಡೆ ಏನ್ ದಂಗೆ ಹೇಳಿದ್ರು ಯುವಕರು, ಆ ರೀತಿ ಮಾಡುವಂತ ಕೆಲಸ ಕೆಲವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತನಿಖೆ ಮತ್ತೆ ನಾಯಕರುಗಳು ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ನೀವೇನ್ ಹೇಳ್ತೀರಾ ಸರ್? ಇದು ನೀಟ್ ಪರೀಕ್ಷೆದು ಒಂದು ಘಟನೆ ಇಟ್ಕೊಂಡು ಆ ರೀತಿ ಮಾಡ್ತಾ ಇದ್ದಾರೆ ಸರ್. ಇದೊಂದು ಪಟ್ಟಭದ್ರ ಹಿತಾಸಕ್ತಿಗಳ ಸುಳ್ಳು ಆರೋಪ ಅನ್ನುವಂಥದ್ದಕ್ಕೆ ನಾವು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ. ಯಾಕಂತಂದ್ರೆ ಕ್ಲಿಯರ್ ಆಗಿದೆ, ನೀಟ್ ಅಕ್ರಮ ಆಗಿದೆ. ಈ ಗಲಾಟೆ ಯಾಕಿಷ್ಟು ಈ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇತ್ತು, ಬಟ್ ಈ ತರ ತಿರುಗ್ಲಿಕ್ಕೆ ಕಾರಣ ಏನು ಸರ್? ಪ್ರತಿಭಟನೆ ಏನು ನಡೀತಾ ಇದೆ, ಅದೇ ಪ್ರತಿಭಟನೆ ಶಾಂತಿಯುತವಾಗಿ ನಡೀತಾ ಇದೆ. ಆದ್ರೆ ಲಾಠಿ ಪ್ರಹಾರ ಯಾಕೆ ಮಾಡ್ಬೇಕು? ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡುವಂತ ವಿದ್ಯಾರ್ಥಿಗಳು ಕೆಲವು ವಿಡಿಯೋ ತುಣುಕುಗಳು, ಪೆಪ್ಪರ್ ಸ್ಪ್ರೇ ಮಾಡೋದು ಪೊಲೀಸ್ ಮೇಲೆ, ಈ ತರ ಮಾಡೋದೆಲ್ಲ ಕೆಲವು ಸಿಗ್ತಾ ಇದೆ. ಅದ್ರ ಬಗ್ಗೆ ಸರ್, ಈಗ ನೀವು ಆ ರೀತಿ ಹೇಳ್ತಿದ್ರೆ ನಾವು ದಾಖಲೆಗಳು ಕೊಡ್ತೀವಿ, ನಮ್ಮ ಮೊಬೈಲ್ ಅಲ್ಲೂ ಕೂಡ ಇದಾವೆ. ಪೊಲೀಸರು ಕಲ್ಲೊಡಿ ಅಂತ ಹಾಕಿದ್ಯಾ, ಪೊಲೀಸರಿಗೆ ಲಾಠಿ ಬೀಸುವಂತ ಹಾಕಿದೆ, ಅವರು ಕಲ್ಲೊಡಿ ಅಂತ ಹಾಕಿಲ್ಲ. ಪೊಲೀಸರು ಆಮೇಲೆ ಅವ್ರ ಬ್ಯಾಡ್ಜ್ ಇಲ್ಲ, ಅವ್ರ ಹೆಸರು ಇಲ್ಲ, ಯಾವ ಸ್ಟೇಷನ್, ಎಲ್ಲಿಂದ ಬಂದಿದ್ರ ಅನ್ನೋಂತ ಮಾಹಿತಿನೇ ಇಲ್ಲ. ಪಾಯಿಂಟ್ ಇರೋದು ಈಗ ಬ್ಯಾಡ್ಜ್ ಇಲ್ಲ, ಇದಿಲ್ಲ ಅಂದ್ರೆ ಯಾರೋ ಇದನ್ನ 3ನೇ ವ್ಯಕ್ತಿ ಹೈಜಾಕ್ ಮಾಡ್ತಿದಾರ ಏನು? ಅದೇ ಸರ್, ಇಲ್ಲ, ನೇರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಏನು ಧರ್ಮೇಂದ್ರ ಪ್ರಧಾನ್ ಅವರ ಗೂಂಡಾಗಳೇ ಇವ್ರನ್ನೆಲ್ಲ ಕಳಿಸಿ